ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಿ ಸಿ ಹೇಳ್ತಾ ಇರ್ತಾರೆ, ನೀವು ಯಾರು ಅಂತ ನನಗೆ ಗೊತ್ತಾಯಿತು ಅಂತ ಅಂದಾಗ ಭುವಿಗೆ ಮತ್ತು ಈ ಕಡೆ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಮೇಡಮ್, ಈ ಥರ ವೇಷ ಮಾಡಿಸ್ಕೊಂಡು ಬಂದರೆ ನಾನು ಗೊತ್ತು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀರಾ? ಪರವಾಗಿಲ್ಲ, ಈ ಥರ ಬಂದಿದ್ದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ಹೋಗಿ ನಿಮ್ಮ ಗಂಡನ್ನ ಮಾತಾಡ್ಸಿ ಅಂತ ಅಂದಾಗ ಭುವಿಗೂ ಮತ್ತು ಈ ಕಡೆ ಗೌರಿಗೂ ತುಂಬ ಖುಷಿಯಾಗಿ ಒಳಗಡೆ ಹೋಗಿ ಮಾತಾಡ್ಸೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಪಿ ಸಿ ಹೇಳ್ತಾ ಇರ್ತಾರೆ, ರೌಂಡ್ಸಿಗೆ ಹೋಗಿರೋ ಪೊಲೀಸ್ ಬರೋದು ಲೇಟ್ ಆಗುತ್ತೆ, ನಾನು ಮ್ಯಾನೇಜ್ ಮಾಡ್ಕೋತೀನಿ ಹೋಗಿ ಅಂತ ಅವರಿಬ್ಬರನ್ನು ಕಳಿಸೇ ಬಿಡ್ತಾರೆ. ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಭುವಿ, ನಿಮ್ಮ ಬ್ಯಾಡ್ ಬಾಯ್ಗೆ ಸರ್ಪ್ರೈಸ್ ಕೊಡೋಣ, ನಾನು ಮೈ ಡಿಯರ್ ಬಾಯ್ ಅಂತ ಕರೆಯೋಣ ಅಂತ ಅನ್ಬೇಕಾದ್ರೆ, ಏನಿದು ಮೈ ಡಿಯರ್ ಬಾಯ್ ಅಂತ ಕರಿತಿದೆಯಲ್ಲ, ನನ್ನನ್ನು ಮೈ ಡಿಯರ್ ಬಾಯ್ ಅಂತ ಕರೆಯಮ್ಮ, ಅವ್ರನ್ನ ಮೈ ಡಿಯರ್ ಸನ್ ಅಂತ ಕರಿ ಅಂತ ಅಂದಾಗ, ಬೇಡ ಬೇಡ, ನಾನು ಬೇರೆ ಏನಾದರೂ ಕರ್ಕೋತೀನಿ, ನೀನೇನಾದರೂ ಕರಿ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಈ ಕಡೆ ಶಂಕರನ್ನ ನೋಡ್ತಾ ಇರ್ತಾಳೆ. ಮೈ ಡಿಯರ್ ಚೈಲ್ಡ್, ನಾ ಆಮ್ ಸಂತಾ ಕ್ಲಾಸ್ ಅಂತ ಅನ್ಬೇಕಾದ್ರೆ, ಇದೇನಿದು ಸಂತಾ ಕ್ಲಾಸು ಪೊಲೀಸ್ ಸ್ಟೇಷನಲ್ಲಿ ಬಂದಿದೆಯಲ್ಲ ಅಂತ ಅನ್ಬೇಕಾದ್ರೆ, ನಾನು ಸಂತಾ ಕ್ಲಾಸ್ ಅಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ವಾಯ್ಸ್ ಎಲ್ಲ ಕೇಳಿದ್ದೀನಲ್ಲ ಅಂತ ಆಶ್ಚರ್ಯದಿಂದ ಶಂಕರ ಗೌರಿ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಗೌರಿ ಹೇಳ್ತಿರ್ತಾಳೆ, ನಾನು ನಿಮ್ಮ ಪ್ರೀತಿಯ ಅಮ್ಮಿಯವ್ರು ಬಂದಿರೋದು ಅಂತ ಅಂದಾಗ, ನೀವು ಯಾಕ್ರೆ ಈ ಥರ ಬಂದಿದ್ದೀರಾ ಅಂತ ಅಂದಾಗ, ಸಾಂತಾ ಕ್ಲಾಸ್ ವೇಷ ಹಾಕ್ಕೊಂಡು ನೀವು ನಮ್ಮನೆಗೆ ಬರ್ಬೋದು, ನಾವು ನಿಮ್ಮನ್ನು ನೋಡೋಕೆ ಬರಬಾರ್ದು ಅಂತ ಅನ್ಬೇಕಾದ್ರೆ, ನೀವು ಬರಬಾರ್ದಿತ್ತು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭುವಿ, ನಾನು ಸಹ ಬರಬಾರ್ದು ಬ್ಯಾಡ್ ಬಾಯ್ ಅಂತ ಅಂದಾಗ, ಭುವಿನ ನೋಡಿ ಈ ಕಡೆ ಶಂಕರನಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಂಕರ ಹೇಳ್ತಿರ್ತೇನೆ, ನೀನು ಬರ್ಬೋದು ಕಂದ, ನೀನು ನೋಡಿ ನನಗೆ ತುಂಬ ಖುಷಿ ಆಯಿತು, ಆದರೆ ತುಂಬ ಟೈಮ್ ಆಗಿದೆ ಅಲ್ವಾ, ಇಷ್ಟೊತ್ತಿನಲ್ಲಿ ಈಗೆಲ್ಲ ಓಡಾಡಬಾರ್ದು, ಹೋಗಿ ಇಲ್ಲಿಂದ ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಇವತ್ತು ಸಾಂತಾ ಕ್ಲಾಸ್ ಅಲ್ವಾ, ನಿಮಗೆ ನಾವು ಗಿಫ್ಟ್ ಕೊಡಲೇಬೇಕು ಅಲ್ವಾ ಕಂದ, ಪೊಲೀಸ್ ಬೇರೆ ಇಲ್ಲ, ನಡಿ ಒಳಗಡೆ ಅಂತ ಹೇಳ್ತಾ ಇರ್ತಾನೆ. ಹೌದು ಹೌದು, ಇದು ನಿಮ್ಮ ಮಾವನ ಮನೆ ಅಲ್ವಾ, ನೀವು ಬೇಕಾದಾಗ ಬರ್ತೀರಾ ಬೇಡವಾದಾಗ ಹೋಗ್ತೀರಾ ಅಂತ ಅಂದಾಗ, ಸುಮ್ಮನೆ ಇರೋ ಬ್ಯಾಡ್ ಬಾಯ್ ಅಂತ ಈ ಕಡೆ ಸೆಲ್ಲರ್ಲಿರೋ ಲಾಕ್ನ ತೆಗೆದು ಭುವಿ ಒಳಗಡೆ ಹೋಗ್ತಾ ಇರ್ತಾಳೆ. ಹಾಗೆ ಶಂಕರ ತುಂಬ ಬೇಜಾರಾಗಿ ದೂರ ಕೂತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ನೋಡ್ದ ಕಂದ, ನಿನ್ನ ಬ್ಯಾಡ್ ಬಾಯ್ನ ನಾನು ಮಾತಾಡಿಸ್ಬೇಕಂತ ಇಲ್ಲಿವರೆಗೂ ಬಂದರೆ ನನಗೆಷ್ಟು ಹರ್ಟ್ ಮಾಡ್ತಿದ್ದಾರೆ, ತುಂಬ ಪೇನ್ ಆಗ್ತಿದೆ ಅಂತ ಅನ್ಬೇಕಾದ್ರೆ, ಇರು ಅಮ್ಮ ಮಾಡ್ತೀನಿ ಅಂತ ಕೋಪ ಮಾಡ್ಕೊಬಂದು ಶಂಕರನಿಗೆ ಹೊಡಿತಾ ಇರ್ತಾಳೆ. ಬ್ಯಾಡ್ ಬಾಯ್, ನಾನು ಯಾರು ಗೊತ್ತಾ, ರೌಡಿ ಬೇಬಿ, ರೌಡಿಗಳನ್ನ ಎದುರಿಸೋ ರೌಡಿ ಬೇಬಿ, ಇಂಥ ರೌಡಿ ಬೇಬಿ ಅಮ್ಮನ ಹತ್ರ ನೀನು ಮಾತಾಡಲ್ವಾ, ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮ ಅಮ್ಮನ ಹತ್ರ ನೀನು ಮಾತಾಡಲೇಬೇಕು ಅಂತ ಅಂದಾಗ, ನೀನು ದೊಡ್ಡ ರೌಡಿ ಬೇಬಿ ಅಲ್ಲ, ನನಗೆ ಸರಿಯಾಗಿ ಟಾಂಗು ಸಹ ಕೊಡ್ತೀಯ ಅಂತ ಮುದ್ದು ಮಾಡ್ತಿರ್ಬೇಕಾದ್ರೆ, ಸಾಕು ಬ್ಯಾಡ್ ಬಾಯ್ ಬಿಟ್ಬಿಡು, ಮೇಕಪ್ ಎಲ್ಲ ಹಾಳಾಗುತ್ತೆ, ನಿನಗೆ ಹಂಗೂ ಮುದ್ದು ಮಾಡಬೇಕು ಅಂತ ಅನ್ಸಿದ್ರೆ ನಮ್ಮ ಅಮ್ಮನ ಮುದ್ದು ಮಾಡು ಅಂತ ಅಂದಾಗ ಆಶ್ಚರ್ಯದಿಂದ ಗೌರಿ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ಭುವಿ ಹೇಳ್ತಿರ್ತಾಳೆ, ಅಮ್ಮ ಬನ್ನಿ ಅಂತ ಅಂದಾಗ, ಅಯ್ಯೋ ನನ್ನ ಮುದ್ದು ಬಂಗಾರ, ನಾನು ರೆಡಿ, ನೋಡಿ ಶಂಕರ ಅವರೇ ನನಗೊಂದು ಹಗ್ ಮಾಡಿ ವಿಷಯ ಹೇಳಬೇಕು ಅಂತ ಅನ್ಬೇಕಾದ್ರೆ, ನಾನು ಏನಕ್ಕೆ ಮಾಡಲ್ಲ ಅಂತ ನಿಮಗೆ ಗೊತ್ತಲ್ವ ಅಂತ ಗುರಾಯಿಸ್ತಾ ಇರ್ತಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಹಗ್ ಮಾಡಿಕೊಂಡು ನನಗೆ ವಿಶ್ ಮಾಡಲೇಬೇಕು ಅಂತ ಅಂದಾಗ ಬ್ಯಾಡ್ ಬಾಯ್ ತಲೆ ಮೇಲೆ ಭುವಿ ಹೊಡಿತಾ ಇರ್ತಾಳೆ. ಈಗೇನು ಮಾಡ್ತೀಯೋ ಇಲ್ವೋ ಅಂತ ಅಂದಾಗ, ತನ್ನ ಮಗಳಿಗೋಸ್ಕರ ಮೇರಿ ಕ್ರಿಸ್ಮಸ್ ಅಂತ ಈ ಕಡೆ ಗೌರಿನ ಹಗ್ ಮಾಡಿಕೊಂಡು ವಿಶ್ ಮಾಡ್ತಿರ್ಬೇಕಾದ್ರೆ ಅವನ ಮುಖನ ಇವಳು ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಗೌರಿ ಹೇಳ್ತಿರ್ತಾಳೆ, ಶಂಕರವರು ನಿಮಗೆ ನೆನಪಿದೆಯಾ, ಜೋಗ್ತಿ ಅವ್ವ ಹೇಳಿದ್ರಲ್ವಾ, ನಿಮ್ಮ ಮಗಳಿಂದಲೂ ನೀವಿಬ್ಬರು ಒಂದಾಗ್ತೀರಾ ಅಂತ, ಆ ಮಾತು ನಿಜ ಆಯಿತು ಅಂತ ಅನ್ಬೇಕಾದ್ರೆ, ನಮ್ಮಿಬ್ಬರ ಮಧ್ಯೆ ನನ್ನ ಮಗಳನ್ನ ತರಬೇಡಿ ಅಂತ ಅನ್ಬೇಕಾದ್ರೆ, ಏನು ತರಬಾರ್ದು ಅಂತ ಭುವಿ ಕೇಳ್ತಾ ಇರ್ತಾಳೆ. ಏನಿಲ್ಲ, ಇವಾಗ ಹಗ್ ಮಾಡಿ ವಿಶ್ ಮಾಡ್ಕೊಂಡಿದ್ದಾಯ್ತಲ್ವಾ, ಈಗ ನಿನ್ನ ಬ್ಯಾಡ್ ಬಾಯ್ಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಗಿಫ್ಟ್ನ ತೆಗೆದ್ಬಿಟ್ಟು, ಇದು ನನ್ನ ಕಡೆಯಿಂದ ಭುವಿ ಕಡೆಯಿಂದ ಅಂತ ಗಿಫ್ಟ್ ಕೊಟ್ಬಿಟ್ಟು ಸೆಲ್ಫಿ ತಗೋತಾ ಇರ್ತಾಳೆ. ನಗಾಡ್ರಿ, ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಅಂದಾಗ ಶಂಕರ ಮಾತ್ರ ಗುರಾಯಿಸ್ಕೊಂಡೆ ಫೋಸ್ ಕೊಡ್ತಾ ಇರ್ತಾನೆ. ಆಗ ಸೆಲ್ಫಿ ತಗೊಂಡಾದ್ಮೇಲೆ ಗೌರಿ ಹೇಳ್ತಾ ಇರ್ತಾಳೆ, ಎಷ್ಟು ಕಷ್ಟ ಇದ್ದರೂ ಸಹ ನಾವು 3 ಜನ ಇಷ್ಟು ಒಟ್ಟಾಗಿದ್ದೀವಲ್ಲ, ಇದನ್ನು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ, ಎಂಥ ಕಷ್ಟದಲ್ಲೂ 3 ಜನ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ಕೊತಿರ್ತಾಳೆ, ನಾವಿರೋದು ಸೆಲ್ಲಲ್ಲಾದರೂ ಸಹ ನಾವು 3 ಜನ ನಡುವೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ, ಇದೊಂಥರ ಲವ್ ಮಹಲ್ಲು, ದೇವ್ರೆ ಪ್ರೀತಿನ ಇನ್ನೂ ಜಾಸ್ತಿ ಆಗೋಂಗೆ ಇಡಪ್ಪ ಅಂತ ಬೇಡ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗಂಗಾ ಶಂಕರ ಫೈಲ್ನ ಕೇಸ್ನ ಸ್ಟಡಿ ಮಾಡ್ತಾ ಇರ್ತಾಳೆ. ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ, ಆ ಗೌರಿ ಹತ್ರ ಯಾವುದು ಸಾಕ್ಷಿ ಇರ್ಬೋದು, ಖಂಡಿತ ಅವಳ ಹತ್ರ ಏನಿಲ್ಲ, ಸುಳ್ಳೆ ಹೇಳಿದಾಳೆ, ಯಾಕೆಂತಂದರೆ ಶಂಕರ್ ಅವರು ಕಳ್ಬಡಿ ಸಾರಾಯಿ ಮಾಡ್ತಾಯಿದ್ರಂತ ಫೈಲಲ್ಲಿ ಒಂದು ಫೋಟೋ ಹಾಕ್ಸಿದ್ದೀನಿ, ಜೊತೆಗೆ ವೀಡಿಯೋಸ್ ಎಲ್ಲ ನನ್ನ ಹತ್ರ ಇದೆ, ಅವಳ ಹತ್ರ ಏನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಸಾಕ್ಷಿಗಳೆಲ್ಲ ನನ್ನ ಹತ್ರ ಇರಬೇಕಾದ್ರೆ ಅವಳೇನೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ. ಮೊದಲೇ ಅವಳು ಗೌರಿ DC, ಏನಾದರೂ ತಲೆ ಉಪಯೋಗಿಸಿ ಏನು ಬೇಕಾದರೂ ಮಾಡ್ತಾಳೆ, ಈ ಕೇಸ್ನ ಬೇಕಾದ್ರೆ ಮುಚ್ಚಾಕ್ತಾಳೆ. ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಶಂಕರ್ ಅವರು ಎಲ್ಲರಿಗೂ ಗೊತ್ತು. ಆದರೆ ಆ ಡ್ರಗ್ಸ್ನ ಸಪ್ಲೈ ಮಾಡ್ತಿರೋರು ಯಾರು, ಎಲ್ಲಿಂದ, ಯಾವ ಸೆಂಟ್ರಲ್ ಲ್ಯಾಬಿಂದ ಬರ್ತಿದೆ, ಅದು ಇದು ಅಂತ ಎಲ್ಲ ಕೇಳಿ ಜನಗಳನ್ನೆಲ್ಲ ಕರೆಸಿ, ನೋಡಿ ಇವರು ಎಷ್ಟು ಒಳ್ಳೆಯರು, ಜನಗಳಿಗೆ ಎಷ್ಟು ಉಪಯೋಗ ಮಾಡ್ತಾರೆ, ಯಾರೋ ಬೇಡದಿದ್ದವರು ಇವ್ರ ಮೇಲೆ ಬೇಕು ಅಂತ ಈ ಥರ ಮಾಡಿದ್ದಾರೆ ಅಂತ ಹೇಳಿದರೆ ಏನು ಮಾಡಲಿ, ಈ ಕೇಸೇ ಉಲ್ಟಾ ಆದರೆ ಏನು ಮಾಡಲಿ ಅಂತ ಎದುರ್ಕೋತಾ ಇರ್ತಾಳೆ. ಹಾಗೆ ಆ ರೀತಿ ಅವಳು ಕೇಳಿದರೆ ನಾನು ಯಾವ ರೀತಿ ಪ್ರತಿವಾದ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಗೌರಿ ಕೇಳೋ ಪ್ರಶ್ನೆಗಳಿಗೆಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನಾನು ತಯಾರಾಗಬೇಕು ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಭುವಿ ಹೇಳ್ತಿರ್ತಾಳೆ, ಅಮ್ಮ ಗಿಫ್ಟ್ ಎಲ್ಲ ಕೊಟ್ಟಿದ್ದಾಯಿತು, ಇವಾಗ ಊಟ
ಮಾಡೋ ಸಮಯ ಊಟ ಮಾಡಿಸೋಣ ಅಂತ ಅಂದಾಗ ಹಾಂ ರೆಡಿ ನಾನು ಊಟ ತೆಗಿತೀನಿ ಅಂತ ಅಂದ್ಬಿಟ್ಟು ತೆಗೆದಾಗ ನಾನು ತಿನ್ನಿಸ್ತೀನಿ ಕೊಡಮ್ಮ ಫಸ್ಟು ಸ್ವೀಟ್ ತಿನ್ನಿಸ್ತೀನಿ ಅಂತ ಬ್ಯಾಡ್ ಬಾಯಿಗೆ ಒಬ್ಬಿಟ್ಟು ತಿನ್ನಿಸ್ತಿರ್ಬೇಕಾದ್ರೆ ಅವನಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ತನ್ನ ಮಗಳ ಕೈಯಾರ ನಾನು ಸ್ವೀಟ್ ತಿಂತಾ ಇದ್ದೀನಲ್ಲ ಅಂತ ತುಂಬ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ ಅಮ್ಮ ಇವಾಗ ನೀನು ತಿನ್ನಿಸು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಂಕರ ಬೇಡ ಬೇಡ ನನಗೆ ಹೊಟ್ಟೆ ತುಂಬಿದೆ, ಸ್ವೀಟ್ ಬೇರೆ ಜಾಸ್ತಿ ಆಯಿತು ಕಂದ, ನೀನು ತಿನ್ನು ಅಂತ ತಿನ್ನಿಸ್ಬಿಟ್ಟು ಸಾಕು ಅಂತ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ಗೊತ್ತಿಲ್ಲ, ಸ್ವೀಟ್ ಬೇಡ ಅಂತಂದರೆ ಖಾರ ತಿನ್ನಿಸ್ತೀನಿ, ಅನ್ನ ಸಾಂಬಾರು ತಿನ್ನಿಸ್ತೀನಿ ಅಂತ ಈ ಕಡೆ ಗೌರಿ ತಿನ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಬೇಡ ನನಗೆ ಹೊಟ್ಟೆ ತುಂಬಿದೆ ತೇಗ್ ಬರ್ತಿದೆ ನೋಡಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬ್ಯಾಡ್ ಬಾಯ್ ನೀವು ಈ ರೀತಿ ಆಟ ಆಡಬೇಡಿ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇಂಥ ಆಟ ಎಲ್ಲ ಆಡಿದ್ದೀನಿ ಅಂತ ಅಂದಾಗ ಎಷ್ಟೇ ಆಗಲಿ ಅಪ್ಪನ ಬುದ್ಧಿ ಎಲ್ಲಿ ಬಿಡುತ್ತೆ ಅಂತ ಗೌರಿ ಬೈತಾ ಇರ್ತಾಳೆ. ತಿನ್ಸು ಅಮ್ಮ ಅಂತ ಅಂದಾಗ ತುಂಬ ಪ್ರೀತಿಯಿಂದ ಶಂಕರನ್ಗೆ ಊಟ ಮಾಡಿಸ್ತಾ ಇದ್ರೆ ಅವನೋಳ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗೌರಿ ಊಟ ಮಾಡಿಸಿದ್ರೆ ಇನ್ನೊಂದು ಕಡೆ ಭುವಿ ಸ್ವೀಟ್ನ ತಿನ್ನಿಸ್ತಾ ಇರ್ತಾಳೆ. ಸಾಕು ಹೊಟ್ಟೆ ತುಂಬಿತು ಅಂತ ಅನ್ಬೇಕಾದ್ರೆ ಕೊನೆ ತುತ್ತು ತಿಂದ್ರಿ ಅಂತ ತಿನ್ನಿಸ್ತಾ ಇರ್ತಾಳೆ. ಬ್ಯಾಡ್ ಬಾಯ್ ನಿನಗೆ ಖುಷಿ ಆಯಿತಾ ಹ್ಯಾಪಿನ ಅಂತ ಅಂದಾಗ ತುಂಬ ಖುಷಿ ಅಂತ ಅಂದಾಗ ಗೌರಿ ನನಗೂ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗುರಾಯಿಸ್ಕೊಂಡು ಶಂಕರ ನೋಡ್ತಿರ್ಬೇಕಾದ್ರೆ ಯಾಕ್ರಿ ನಿಮಗೆ ಖುಷಿ ಆಗಲಿಲ್ವಾ ಅಂತ ಕೇಳಬೇಕಾದ್ರೆ ಯಾಕೆ ಬ್ಯಾಡ್ ಬಾಯ್ ಖುಷಿ ಆಗಲಿಲ್ವಾ ನಾವಿಬ್ಬರು ಬಂದಿದ್ದು ಅಂತ ಭುವಿ ಕೇಳ್ತಾ ಇರ್ತಾಳೆ. ಇಲ್ಲ ಕಣವ್ವ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಹೊರಗಡೆ ಸಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಗೌರಿ ಶಂಕರ ಭುವಿ 3 ಜನನೂ ಮುದ್ದಾದ ಕುಟುಂಬ ನೋಡಿದರೆ ಎಷ್ಟು ಖುಷಿ ಆಗುತ್ತೆ, ಆದರೆ ಈ ಕುಟುಂಬದ ಮೇಲೆ ಯಾರು ಕೆಟ್ಕೊಂಡು ಬೀಳ್ತೋ ಏನೋ ಅಂತ ಬೈಕೋತಾ ಇರ್ತಾನೆ. ಹಾಗೆ ಸ್ವಲ್ಪ ಹೊತ್ತಾದರೂ 3 ಜನ ಚೆನ್ನಾಗಿರಲಿ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ಭುವಿ ಶಂಕರ ತೊಡೆ ಮೇಲೆ ಮಲ್ಕೋತಾ ಇರ್ತಾಳೆ. ಕಂದ ಇದು ಅನ್ಯಾಯ, ನೀನೊಬ್ಳು ಮಲಗಿದೆಯಲ್ಲ ನಾನು ಮಲ್ಕೋಬೇಕು ಅಂತ ಅಂದಾಗ ಅದೇ ಕಮ್ಮ ಯೋಚನೆ ಮಾಡ್ತೀಯಾ ಇನ್ನೊಂದು ತೊಡೆ ಮೇಲೆ ನೀನು ಮಲಗು ಅಂತ ಅಂದಾಗ ಅಯ್ಯೋ ನನ್ನ ಕಂದ ನೀನು ಸೂಪರ್ ಅಂದರೆ ಸೂಪರು ಅಂತ ಮಲ್ಕೊಳಕ್ಕೆ ಹೋಗ್ಬೇಕಾದ್ರೆ ನೀವು ಚಿಕ್ಕರಿಂದ್ರಿ ಯಾಕ್ರಿ ಹಿಂಗೆ ಆಡ್ತೀರಾ ಅಂತ ಶಂಕರ ಬೈತಾ ಇರ್ತಾನೆ. ನೋಡು ಭುವಿ ಅಂತ ಅಂದಾಗ ಬ್ಯಾಡ್ ಬಾಯ್ ಅಂತ ಎದುರಿಸ್ಬೇಕಾದ್ರೆ ಸರಿ ಆಯಿತು ಮಲ್ಕೊಳ್ಳಿ ಅಂತ ಇಬ್ಬರೂ ಸಹ ಮಲಗಿಸ್ತಾ ಇರ್ತಾನೆ. ಹಾಗೆ ತನ್ನ ಮನಸ್ಸಲ್ಲಿ ಶಂಕರ ಹೇಳ್ಕೊತಾ ಇರ್ತಾನೆ ಈ ಮನಸ್ತಾಪಗಳು ಇಲ್ಲ ಅಂತಂದರೆ 3 ಜನ ಯಾವುದೋ ಇದರಲ್ಲಿ ಎಷ್ಟು ಖುಷಿಯಾಗಿರ್ಬೋದಿತ್ತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿ ಹೊರಗಡೆ ತೂಗಿಸ್ತಿರ್ಬೇಕಾದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ. ಏನ್ರಿ ನೈಟ್ ಡ್ಯೂಟಿ ಮಾಡಿ ಅಂತಂದರೆ ಹೊರಗಡೆ ಬಂದು ಈ ರೀತಿ ತೂಗಿಡ್ಸ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಸ್ವಲ್ಪ ಗಾಡಿ ಬೇಕಿತ್ತು ಅದಕ್ಕೋಸ್ಕರ ಬಂದೆ, ನೀವ್ಯಾಕೆ ಸರ್ ಇಲ್ಲಿಗೆ ಬಂದ್ರಿ ಅಂತ ಅನ್ಬೇಕಾದ್ರೆ ನೈಟ್ ಡ್ಯೂಟಿ ಏನಾದರೂ ಹಾಕಿದಾರ ಅಂತ ಅಂದಾಗ ಇಲ್ಲ DC ಮೇಡಮ್ ಗಂಟ ಶಂಕರ ಸೆಲ್ಲೊಳಗಡೆ ಇದ್ದಾನಲ್ಲ ಅವ್ನು ಸೆಕ್ಯೂರಿಟಿಗೋಸ್ಕರ ನನ್ನನ್ನು ಈ ಕಡೆ SI ಕಳಿಸಿದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಸಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಬನ್ನಿ ಯಾಕೆ ಚಳಿದಿದ್ದೀರಾ ಒಳಗಡೆ ಹೋಗೋಣ ಅಂತ ಈ ಕಡೆ ಇನ್ಸ್ಪೆಕ್ಟರ್ ಕರಿತಿರ್ಬೇಕಾದ್ರೆ ಬೇಡ ಸರ್ ಒಳಗಡೆ ತುಂಬ ಸೊಳ್ಳೆ ಇದೆ, ಕಾಫಿ ತಗೊಬರ್ತೀನಿ ಇಲ್ಲೇ ಕೂತ್ಕೊಂಡು ಕುಡ್ಕೊಳ್ಳೋಣ, ತುಂಬ ದಿನ ಆಗಿದೆ ಮಾತಾಡೋಣ ಸರ್ ಅನ್ಬೇಕಾದ್ರೆ ಇಲ್ಲ ಬನ್ನಿ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಒಳಗಡೆ ಬಂದ ತಕ್ಷಣ ಗೌರಿಗೆ ಶಂಕರನಿಗೆ ಪ್ರಜ್ಞೆ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ಇದಳಿ ಬೇಗ ಈ ಕಡೆ ಪೊಲೀಸ್ ಬಂದರು ಅಂತ ಅನ್ಬೇಕಾದ್ರೆ ಇಬ್ಬರು ಸಹ ಸಂತ ಕ್ಲಾಸ್ ವೇಷನ ಹಾಕೊಂಡೇ ಬಿಡ್ತಾರೆ. ಅಷ್ಟೊತ್ತಿಗೆ ಏನು ಮಂಜುನಾಥ್ ಈ ಥರ ಡೋರೆಲ್ಲ ಓಪನ್ ಮಾಡ್ಕೊಂಡಿದ್ದೀರಲ್ಲ ಅಂತ ನೋಡಿದಾಗ ಇವ್ರು ಯಾಕ್ರಿ ಒಳಗೆ ಬಿಟ್ರಿ ಅಂತ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ನೋಡು ಮಾಡಿರೋ ಚೈಲ್ಡ್ ಟೆನ್ಷನ್ ತಗೋಬೇಡ, ನಿನ್ನ ಪಾಪಗಳೆಲ್ಲ ತುಂಬಿದೆ, ಈಗ ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಆಶ್ಚರ್ಯದಿಂದ ಪೊಲೀಸ್ ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ನಮ್ಮ ಸಂತೋಷ ಉಕ್ಕುತ್ತೆ ಯೇಸು ಎಲ್ಲನೂ ಕಾಪಾಡ್ತಾರೆ ಅಂತ ಅನ್ಬೇಕಾದ್ರೆ ಈ ಕಡೆ ಪೊಲೀಸ್ಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಹಾಗೆ ಮೇರಿ ಕ್ರಿಸ್ಮಸ್ ಅಂತ ಹೇಳಿ ಗಿಫ್ಟ್ ಕೊಟ್ಟಾಗ ಈ ಕಡೆ ಸಿಗೆ ಮತ್ತು SIಗೆ ತುಂಬ ಖುಷಿ ಆಗ್ತಿರುತ್ತೆ. ಸಾಂತಾ ಕ್ಲಾಸು ತುಂಬ ಖುಷಿ ಆಯಿತು, ನನಗೊಂದು ಆಸೆ ಇದೆ ಈಡೇರಿಸ್ತೀರಾ ಅಂತ ಅಂದಾಗ ಹೇಳು ಮೈ ಚೈಲ್ಡ್ ಅನ್ಬೇಕಾದ್ರೆ ನನ್ನಿಬ್ಬರು ಮಕ್ಕಳಿದ್ದಾರೆ ತುಂಬ ಚೆನ್ನಾಗಿ ಓದಬೇಕು ಅದೇ ನನ್ನ ಆಸೆ ಅಂತ ಅಂದಾಗ ಪರ್ಮಿಷನ್ ಗ್ರಾಂಟೆಡ್ ಅಂತ ಭುವಿ ಹೇಳ್ತಾ ಇರ್ತಾಳೆ. ಎಲ್ಲರೂ ಸಹ ಖುಷಿಯಾಗಿರ್ಬೇಕಾದ್ರೆ ಮೇರಿ ಕ್ರಿಸ್ಮಸ್ ಅಂತ ಈ ಕಡೆ ಹೇಳಿ ಭುವಿ ಮತ್ತು ಗೌರಿ ಹೊರಡ್ತಾ ಇರ್ತಾರೆ. ಹಾಗೆ ಬೆಳಗಾದಾಗ ಕೋರ್ಟಿಗೆ ಗೌರಿ ಮತ್ತು ಗಂಗಾ ಇಬ್ಬರು ಬರ್ತಾರೆ. ಆಗ ಗಂಗಾ ಹೇಳ್ತಾ ಇರ್ತಾಳೆ ಇವರ ಅನರ್ ಕಳ್ಬಟ್ಟಿ ಶಂಕರನ್ ಪರ ವಾದ ಮಾಡೋಕ್ಕೆ ನೀವು ಗೌರಿ ಅವ್ರಿಗೆ ಅನುಮತಿ ಕೊಟ್ಟಿದ್ರಿ, ಹಾಗೆ ನ್ಯಾಯ ಏನು ಹೇಳುತ್ತೋ ಅದಕ್ಕೆ ನಾನು ಅನುಮತಿ ಕೊಡ್ತೀನಿ ಐ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು DC ಗೌರಿ ಅವರು ಈ ದುರುಪಯೋಗನ ಪಡಿಸ್ಕೊಂಡ್ರೆ ಈ ವಿಷಯದಲ್ಲಿ ದುರುಪಯೋಗ ಪಡಿಸ್ಕೊಂಡ್ರೆ ಏನು ಮಾಡೋದು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಇದನ್ನೆಲ್ಲ ಪಕ್ಕಕ್ಕಿಡೋಣ. ಇದಕ್ಕೂ ಮುಂಚೆ ಶಂಕರ್ ಅವರು ರೌಡಿ ಶೀಟಲ್ಲಿ ಇದ್ದರು. ಹಾಸನಕ್ಕೆ ಗೌರಿ ಅವರು DC ಆಗಿ ಬರೋಕ್ಕೂ ಮುಂಚೆ ಇದೆಲ್ಲ ನಡೀತಿತ್ತು. ಬಂದಾದಮೇಲೆ ತನ್ನ ಗಂಡ ರೌಡಿ ಶೀಟಲ್ಲಿ ಇದ್ದಾರೆ ಅಂತ ಅಂದಾಗ ಅದನ್ನೆಲ್ಲ ತೆಗೆಸ್ಬಿಟ್ರು ಅಂತ ಅನ್ಬೇಕಾದ್ರೆ ಗೌರಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಇದರಲ್ಲೇ ಗೊತ್ತಾಗುತ್ತೆ ಗೌರಿ ಅವರು ತನ್ನ ಗಂಡನ ಕಾಪಾಡೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಅನ್ಬೇಕಾದ್ರೆ ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಗೌರಿ ಹೇಳ್ತಾ ಇದ್ರೆ ಅಬ್ಜೆಕ್ಷನ್ ಲೋಡೆಡ್ ಅಂತ ಇವ್ರು ಹೇಳ್ತಾ ಇರ್ತಾರೆ. ಹಾಗೆ ಗಂಗಾ ಹೇಳ್ತಾ ಇರ್ತಾಳೆ ಥ್ಯಾಂಕ್ ಯು ಯುವರ್ ಆನರ್, 8 ದಿವಸದಿಂದ ಏನೋ ರೌಡಿ ಶೀಟಿಂದ ಹೊರಗಡೆ ಬಂದರು, ಆದರೆ ಕೆಟ್ಟ ಕೆಲಸ ಮಾಡೋದೇನು ನಿಲ್ಲಿಸ್ತಿಲ್ಲ, ಇನ್ನೂ ಸಹ ಕೆಟ್ಟ ಕೆಲಸನ ಮಾಡ್ತಾ ಇದ್ದಾರೆ. ಹಾಗೆ ಇವಾಗಲೂ ಸಹ ಕಳ್ಬಟ್ಟಿ ಸಾರಾಯಿ ಮತ್ತೆ ಡ್ರಗ್ಸ್ನೆಲ್ಲೂ ಮಾಡ್ತಾ ಇದ್ದಾರೆ. ಎಂತೆ ಅಧಿಕಾರದಲ್ಲಿ ಇದ್ಬೇಕಾದ್ರೆ ಯಾವ ಗಂಡ ತಾನೇ ಇದನ್ನ ದುರುಪಯೋಗ ಪಡಿಸ್ಕೊಳ್ಳಲ್ಲ ಅಂತ ಹೇಳ್ಬೇಕಾದ್ರೆ ತುಂಬ ಶಾಕ್ ಆಗಿ ಈ ಕಡೆ ಗೌರಿ ಮತ್ತೆ ಶಂಕರ ನೋಡ್ತಾ ಇರ್ತಾರೆ. ಇವ್ರು ಮಾಡೋ ದಂಗೆನ ನಾನು ಮಾತ್ರ ಅಲ್ಲ ಇಡೀ ರಾಜ್ಯನೇ ನೋಡಿದೆ, ಆರೋಪಿ ಶಂಕರ್ ಅವರು ಈ ದಂಗೆನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇವ್ರು ಮಾಡೋ ದಂಗೆಯಿಂದ ಇಡೀ ರಾಜ್ಯಗಳಲ್ಲಿ ಬಡಪಾಯಿಗಳೆಲ್ಲ ಸತ್ತೋಗ್ತಿದ್ದಾರೆ, ಬಡ ಕುಟುಂಬಗಳಿಗೆಲ್ಲ ಅನ್ಯಾಯ ಆಗ್ತಿದೆ. ಹಾಗೆ ಇವ್ರು ಮಾಡೋ ಕೆಲಸಗಳನ್ನ ವಿಡಿಯೋಸ್ ಫೋಟೋಸ್ನೆಲ್ಲ ಆಲ್ರೆಡಿ ನಿಮಗೆ ಸೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ.
ಸೊ ಹಾಗಾಗಿ ಆರೋಪಿಗೆ ಕಠಿಣವಾದ ಶಿಕ್ಷಣ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅದಕ್ಕೆ ಗೌರಿ ಹೇಳ್ತಾ ಇರ್ತಾಳೆ ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಅನ್ಬೇಕಾದ್ರೆ ಅಬ್ಜೆಕ್ಷನ್ ಪ್ರೊಸೀಡ್ ಅಂತ ಈ ಕಡೆ ಜಡ್ಜ್ ಹೇಳ್ತಾ ಇರ್ಬೇಕಾದ್ರೆ ಆಪೋಸಿಟ್ ಲಾಯರ್ ಆಗಿರೋ ಗಂಗಾ ಅವರು ಯಾವುದೇ ತನಿಖೆ ಮಾಡ್ದಾನೆ ಹಾಗೆ ತನಿಖೆ ಏನು ಮಾಡದೆ ಕ್ರಾಸ್ ಎಕ್ಸಾಮಿನೇಷನ್ ಸಹ ಮಾಡ್ದಾನೆ ಹಾಗೆ ಕೈದಿ ಹತ್ರ ಏನು ಸಹ ಪ್ರಶ್ನೆ ಮಾಡ್ದಾನೆ ಏಕಾಏಕಿಯಾಗಿ ನಿಮ್ಮ ಹತ್ರ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ಮೈ ಡಿಯರ್ ನನ್ನ ಆಪೋಸಿಟ್ ಲಾಯರ್ ಆಗಿರೋ ಗಂಗಾ ಅವರು ಕಾನೂನು ಬರೀ ಶಿಕ್ಷೆ ಕೊಡಕ್ ಮಾತ್ರ ಇದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಯಾವುದೇ ಕೇಸ್ ಆದ್ರೂ ಸಹ ಪರಿಶೀಲನೆ ಆಗದೆ ಹಾಗೆ ಕೇಸನ್ನು ಸ್ಟಡಿ ಮಾಡದೆ ಯಾವ ರೀತಿ ಶಿಕ್ಷೆ ಕೊಡಕ್ಕಾಗುತ್ತೆ ಯುವರ್ ಆನರ್ ಅಂತ ಕೇಳ್ತಾ ಇದ್ರೆ ಗಂಗನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಹಾಗೆ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ದರೆ ಇರೋರು ಇವ್ರು ಹೇಗ್ ಲಾ ಆದ್ರೂ ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ಅಲ್ಲಿ ಬಂದಿರೋ ಜನಗಳೆಲ್ಲ ನಗಾಡ್ತಿರ್ಬೇಕಾದ್ರೆ ಸೈಲೆನ್ಸ್ ಸೈಲೆನ್ಸ್ ಅಂತ ಜಡ್ಜು ಕೂಗೋತಾ ಇರ್ತಾರೆ. ಹಾಗೆ ಇದ್ರಲ್ಲೇ ಗೊತ್ತಾಗುತ್ತೆ ಯುವರ್ ಆನರ್ ಗಂಗಾ ಅವರು ಅಪರಾಧಕ್ಕೆ ಶಿಕ್ಷೆ ಆಗಕ್ಕೂ ಮುಂಚೆ ಆರೋಪಿಗೆ ಶಿಕ್ಷೆ ಹಾಕ್ಬೇಕು ಅಂತ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಗಂಗಾ ತುಂಬಾ ಕೋಪ ಮಾಡ್ಕೊಂಡು ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಅನ್ಬೇಕಾದ್ರೆ ನೋಡಿ ಗಂಗಾ ಅವರೇ ಎಲ್ಲದಕ್ಕೂ ಅಬ್ಜೆಕ್ಷನ್ ಅಂತ ಹೇಳ್ಬೇಡಿ, ಅವ್ರು ಮಾತಾಡ್ತಿದ್ರೆ ತಾನೇ ಇವಾಗ ಸುಮ್ಮನೆ ಕೇಳ್ಕೊಳ್ಳಿ ಅಂತ ಜಡ್ಜ್ ಹೇಳ್ತಾ ಇರ್ತಾರೆ. ನೀವು ಪ್ರೊಸೀಡ್ ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತ ಅಂದ್ರೆ ಆರೋಪಿ ಸ್ಥಾನದಲ್ಲಿರುವ ನನ್ನ ಕಕ್ಷಿದಾರಾದ ಶಂಕರ್ ಅವರು ಪೊಲೀಸ್ ಕಸ್ಟಡಿಯಲ್ಲಿರೋದು ಗೊತ್ತೇ ಇದೆ ಅಂದಮೇಲೆ ಅವ್ರ ಮೈ ಮೇಲೆ ತುಂಬಾ ಗಾಯಗಳಾಗಿದೆ, ಅದನ್ನೆಲ್ಲ ನೀವು ಗಮನಿಸಬೇಕು ಅಂತ ಅನ್ಬೇಕಾದ್ರೆ ಈ ಕಡೆ ಗಂಗನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಇದನ್ನ ನಿರೂಪಿಸ್ಬೇಕು ಅಂತಂದ್ರೆ IAS ಆಫೀಸರ್ ಆಗಿರೋ ಈ ಕಡೆ ಹರಿಶ್ಚಂದ್ರ ಅವ್ರನ್ನ ನಾನು ಕರಿಬೇಕಾಗುತ್ತೆ ಅಂತ ಅನ್ಬೇಕಾದ್ರೆ ಓಕೆ ಈಗ ಪ್ರೊಸೀಡ್ ಅಂತ ಅಂದಾಗ ಹರಿಶ್ಚಂದ್ರ ಅವರು ಬಂದು ನಿಂತ್ಕೋತಾರೆ. ಹಾಗೆ ನೀವೇ ತಾನೇ ಈ ಕೇಸ್ನ ಸ್ಟಡಿ ಮಾಡ್ತಿರೋದು ಅಂತ ಅನ್ಬೇಕಾದ್ರೆ ಹರಿಶ್ಚಂದ್ರ ಹೂ ಸರ್ ಅಂತ ಅನ್ಬೇಕಾದ್ರೆ ಆರೋಪಿ ಕಸ್ಟಡಿಲಿ ಇರ್ಬೇಕಾದ್ರೆ ನೀವ್ ಯಾಕೆ ಹೊಡೆದು ಬಡ್ದು ಈ ರೀತಿ ಮಾಡಿದಿರಂತೆ ಅಂತ ಈ ಕಡೆ ಜಡ್ಜ್ ಕೇಳ್ತಾ ಇರ್ತಾರೆ. ಹಾಗೆ ವ್ರನರ್ ಇಲ್ಲ ನಾನು ಆ ರೀತಿ ಕೆಲಸ ಎಲ್ಲ ಮಾಡಿಲ್ಲ ಅಂತ ಅಂದಾಗ ಗೌರಿ ಹೇಳ್ತಾ ಇರ್ತಾಳೆ ಇದನ್ನ ಈ ಕಡೆ ಹರಿಶ್ಚಂದ್ರ ಅವ್ರು ಮಾಡಿಲ್ಲ, ಇದನ್ನೆಲ್ಲ ಮಾಡಿದ್ದು ಆ ಪೊಲೀಸ್ ಸ್ಟೇಷನ್ ಇರೋ SI ಅವರು ದುಡ್ಡಿನ ವ್ಯಾಮೋಹಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ ಗಂಗನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತುಂಬಾ ಆಶ್ಚರ್ಯದಿಂದ SI ಯಾರು ಅಂತ ಜಡ್ಜ್ ಕೇಳ್ತಾ ಇರ್ಬೇಕಾದ್ರೆ ಹೇಳ್ತೀನಿ ಯುವರ್ ಆನರ್ ಕಸ್ಟಡಿಲಿರೋ ಶಂಕರ್ ಅವ್ರನ್ನ ಬೇರೆ ಕಡೆ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಮಾಡ್ತೀನಿ ಅಂತ SI ಅವರು ಕರ್ಕೊಂಡೋಗಿ ಈ ದಂಗೆ ಮಾಡ್ತಿರೋ ಆ ನೀಚ ವ್ಯಕ್ತಿ ಕೈಗೆ ತಲುಪಿಸಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ಬೇಕಾದ್ರೆ ಜಡ್ಜ್ ಅದನ್ನೆಲ್ಲ ನೋಟ್ ಮಾಡ್ಕೋತಾ ಇರ್ತಾರೆ. ಅಷ್ಟೊತ್ತಿಗೆ ಹರಿಶ್ಚಂದ್ರ ಹೋಗ್ಲಿಲ್ಲ ಅಂತ ಅಂದಿದ್ರೆ ಇವಾಗ ನನ್ನ ಕಕ್ಷಿದಾರರಾದ ಶಂಕರ್ ಅವರು ಇಲ್ಲಿ ಇರ್ತಿರ್ಲಿಲ್ಲ ಅಂತ ಅಂದಾಗ ನಿಜನೇಂದ್ರೆ ಹರಿಶ್ಚಂದ್ರ ಅವರೇ ಅಂತ ಜಡ್ಜ್ ಕೇಳ್ತಾ ಇರ್ತಾರೆ. ಹೌದು ಸರ್ ಗೌರಿ ಅವ್ರು ಹೇಳ್ತಾ ಇರೋದು ನಿಜ, ಅಷ್ಟೊತ್ತಿಗೆ ನಾನು ಹೋಗಿ ಅವ್ರನ್ನ ಕಾಪಾಡಿದೆ ಅಂತ ಅಂದಾಗ ದುಡ್ಡಿನ ವ್ಯಾಮೋಹಕ್ಕೋಸ್ಕರ SP ಅವರು ಈ ರೀತಿ ಮಾಡಿ ಅವ್ರಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಅಂದಾಗ ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಅಂದಾಗ ಪ್ರೊಸೀಡ್ ಓವರ್ ಅಂತ ಜಡ್ಜ್ ಹೇಳ್ತಾ ಇರ್ತಾರೆ. ಆಗ ಗಂಗಾ ಹೇಳ್ತಾ ಇರ್ತಾಳೆ IPS ಆಗಿರೋ ಹರಿಶ್ಚಂದ್ರ ಅವ್ರು ಹೇಳಿದ್ದೆಲ್ಲನೂ ಸಹ ನಿಜ ಅಂತ ಅನ್ಕೊಳಕ್ ಆಗಲ್ವಲ್ಲ ಅಂತ ಕೇಳ್ತಾ ಇರ್ತಾಳೆ. SI ಅವ್ರು ನಮ್ಮ ಜೊತೆ ಇಲ್ಲ ಆದ್ರೆ ಹರಿಶ್ಚಂದ್ರ ಅವರೇ ದುಡ್ಡು ತಗೊಂಡು ಯಾಕೆ ಸುಳ್ಳು ಹೇಳ್ತಾ ಇಲ್ಲ ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಗಂಗನ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.